ಶ್ರೀ ಗುರುಭ್ಯೋ ನಮಃ. ಮಧ್ವವಿಜಯದ 25ನೇ ಭಾಗ ಇದು. 4ನೇ ಸರ್ಗದ 42ನೇ ಪದ್ಯದ ತನಕ ಈ ಹಿಂದೆ ಕಥಾಭಾಗ ಮುಕ್ತಾಯ ಕಂಡಿತ್ತು. ಪೂರ್ಣಪ್ರಜ್ಞರು ಆಶ್ರಮ ಸ್ವೀಕಾರ ಮಾಡಿದ ಬಳಿಕ ಗಂಗಾ ನದಿ ಸ್ನಾನ ಮಾಡಿ ಬರಬೇಕು, ಉತ್ತರ ಭಾರತದ ಕಡೆಗೆ ಪ್ರವಾಸ ಹೋಗಬೇಕು ಅಂತ ಅಪೇಕ್ಷೆ ಪಟ್ಟರು. ಗುರುಗಳಿಗೆ ಅಷ್ಟು ದೀರ್ಘಕಾಲ ಆ ಶಿಷ್ಯನನ್ನು ಅಗಲಿ ಇರೋದು ಸಮಾಧಾನ ಅನಿಸಲಿಲ್ಲ. ದೇವರನ್ನ ಶರಣ ಹೋದರು. ಆ ದೇವರು ಒಬ್ಬ ವ್ಯಕ್ತಿಯ ಮೇಲೆ ಆವಾಹಿತನಾಗಿ, ನೀವು ಅಷ್ಟು ದೂರ ಪ್ರವಾಸ ಮಾಡೋದು ಬೇಡ, ನಿಮ್ಮ ಸಲುವಾಗಿ ನಮ್ಮದೇ ಆದ ಸರೋವರಕ್ಕೆ ಗಂಗಾ ನದಿ ಬರ್ತಾಳೆ, ನೀವಲ್ಲಿ ಸ್ನಾನ ಮಾಡಿರಿ ಅಂತ ಸೂಚನೆ ಕೊಟ್ಟ. ಅದರಂತೆ ಗಂಗಾ ನದಿ ಅದೇ ಮಧ್ವ ಸರೋವರದಲ್ಲಿ ಬಂದಳು. ಅಲ್ಲಿ ಅವರು ಸ್ನಾನ ಮಾಡಿದರು. ಅಲ್ಲಿಗೆ ಆ ಕಥಾ ಮುಕ್ತಾಯ ಕಂಡಿತ್ತು. ಮುಂದೆ ಈ ಪೂರ್ಣಪ್ರಜ್ಞರು ತಮ್ಮ ಕೆಲವು ದಿಗ್ವಿಜಯಗಳನ್ನು, ತಮ್ಮ ಬುದ್ಧಿ ವೈಭವವನ್ನು ಪ್ರದರ್ಶನ ಮಾಡಿದ್ದನ್ನು ಮುಂದೆ ನೋಡ್ತೀವಿ. ಸನ್ಯಾಸ ಸ್ವೀಕಾರ ಮಾಡಿದ ಬಳಿಕ 40 ದಿವಸ ಆಗಿತ್ತು. ಗತೆ ದಿನಾನಾಂ ದಶಕೆ ಸಮಾಸಕ್ಕೆ, 1 ಮಾಸ ಅಂದರೆ 30 ದಿವಸ. ಆಮೇಲೆ ದಿನಾನಾಂ ದಶಕ 10 ದಿವಸ, ಹೀಗೆ ಒಟ್ಟು 40 ದಿವಸ ಕಳೆದಿತ್ತು. ಆಗ ಅಲ್ಲಿ ವಾಸುದೇವ ಪಂಡಿತ ಇತ್ಯಾದಿ ಕೆಲವು ಪಂಡಿತರು ಅಲ್ಲಿಗೆ ಬಂದರು. ಜಿಕಾಯ ಜೈತ್ರಾನ್ ಬಹುತರ್ಕ ಕರ್ಕಶಾನ್ ಸ ವಾಸುದೇವಾಹ್ವಯ ಪಂಡಿತಾದಿಕಾನ್. ವಾಸುದೇವ ಪಂಡಿತ ಅಂತ ಅದರಲ್ಲಿ ಮುಖ್ಯ ಬಂದವರಲ್ಲಿ. ಇನ್ನೂ ಕೆಲವು ಜನ ಪಂಡಿತರಿದ್ದರು. ಅವರೆಲ್ಲ ತರ್ಕಶಾಸ್ತ್ರದಲ್ಲಿ ಬಹಳ ಪಂಡಿತರಾದವರು. ಭೂತರ್ಕ ಕರ್ಕಶಾನ್, ಕರ್ಕಶರು ಅಂತ ಯಾಕೆ ಅವ್ರನ್ನ ವರ್ಣನೆ ಮಾಡ್ತಾರಂದ್ರೆ, ಆ ತರ್ಕಶಾಸ್ತ್ರಜ್ಞರಿಗೆ ಇನ್ನೊಬ್ಬರ ಜೊತೆ ವಾಕ್ಯಾರ್ಥ ಮಾಡೋದು, ಅವ್ರನ್ನ ಸೋಲಿಸೋದು, ಇಂಥ ಒಂದು ಪ್ರವೃತ್ತಿ ಇರ್ತದೆ. ಅದಕ್ಕಾಗಿ ಅವ್ರನ್ನ ಕರ್ಕಶರು ಅಂತ ಕರೆದರು. ಕೇವಲ ತರ್ಕ ಪಂಡಿತರು, ತರ್ಕ ನಿಪುಣರು ಅಂತ ಅಷ್ಟೇ ಆದರೆ, ಆ ಕಲಿತ ತರ್ಕವನ್ನು ತತ್ವಜ್ಞಾನಕ್ಕಾಗಿ ಉಪಯೋಗ ಮಾಡ್ಕೊಳ್ಳೋರನ್ನ ತರ್ಕ ಪಂಡಿತರು ಅಂತ ಅನ್ಬೇಕು. ತರ್ಕ ಕರ್ಕಶರು ಅಂತಂದರೆ ಜನರಿಗೆ ತೊಂದರೆ ಕೊಟ್ಟು ತಾವು ತೊಂದರೆ ಕೊಡುವವರು, ಮತ್ತು ಅವರ ತರ್ಕದ ಮಾತುಗಾರಿಕೆ, ಅವರ ವಾಕ್ಯಾರ್ಥ ಇದೆಲ್ಲ ಗರಗಸದಂತೆ ಕಿರಿಕಿರಿ ಮಾಡುವಂಥದ್ದು ಅಂತ ಒಂದು ಸೂಚನೆ ಆಗ್ತದೆ. ಅವರೆಲ್ಲ ಬಂದರು. ಅವ್ರು ಎಂಥವರಾಗಿದ್ದರು ಅಂದರೆ, ಸಪತ್ರ ಲಂಬನಂ ಜಿಗಾಯ. ವಾಕ್ಯಾರ್ಥ ಪ್ರಾರಂಭ ಆಗೋದಕ್ಕಿಂತ ಮೊದಲು ಅವರಲ್ಲಿ ಒಪ್ಪಂದ ಆಯಿತು. ಯಾರು ಸೋಲ್ತಾರೆ ಅವ್ರು ಗೆದ್ದವರಿಗೆ ಜಯಪತ್ರ ಬರೆದು ಕೊಡಬೇಕು. ಆಗಿನ ಕಾಲದ ಪಂಡಿತರಲ್ಲಿ ಹಾಗಿರ್ತಿತ್ತು. ಈಗೂ ವಾಕ್ಯಾರ್ಥ ನಡೀತವೆ, ಆದರೆ ಜಯಪತ್ರ ಇತ್ಯಾದಿಗಳೆಲ್ಲ ಅಷ್ಟಿಲ್ಲ ಈಗ. ಆದರೂ ಈಗೊಂದು 50-60 ವರ್ಷದ ಹಿಂದೆ, 70-80 ವರ್ಷದ ಹಿಂದೆ ಇಂಥ ಪ್ರವೃತ್ತಿಗಳಿದ್ದವು. ಅವ್ರ ಮೂಲಕ ಜಯಪತ್ರ ಬರೆಸ್ಕೊಳ್ಳೋದು, ಸೋತವರು ಗೆದ್ದವರಿಗೆ ಅಂತ ಬರೆದು ಕೊಡಬೇಕು. ಇದೆಲ್ಲ ಈಗಿನ ಕಾಲದಲ್ಲಿ ಈ ಆಟ ಆಡುವವರಿಗೆ ಒಂದು ಗೆಲುವು, ಒಂದು ಸೋಲು ಅಂತ ಹೀಗೆಲ್ಲ ಇರ್ತದಲ್ಲ, ಅದಕ್ಕಾಗಿ ಅವ್ರಿಗೊಂದು ಪ್ರಶಸ್ತಿ ಫಲಕ ಇತ್ಯಾದಿ ಎಲ್ಲ ಕೊಡ್ತಾರಲ್ಲ, ಆ ಥರ ಆಗಿನ ಕಾಲದಲ್ಲಿ ಅದಿತ್ತು. ಒಂದು ವಿನೋದ, ಒಂದು ರೀತಿಯಾದ ಮನೋರಂಜನೆ ಕೂಡ ಅದು. ತರ್ಕದಲ್ಲಿ ವಾದ ಮಾಡುವವರಿಗೆ ಎಲ್ಲ ಕಾಲದಲ್ಲೂ ಜ್ಞಾನಕ್ಕೋಸ್ಕರನೇ ಅದನ್ನು ಮಾಡ್ತಾರೆ ಅಂತಿಲ್ಲ. ಕೆಲವರಿಗೆ ಕೇವಲ ಇದು ಒಂದು ಪಾಂಡಿತ್ಯದ ಪ್ರದರ್ಶನ ಹಾಗೂ ಒಂದಿತ್ತು. ಬುದ್ಧಿಯನ್ನು ನಿಪುಣವನ್ನಾಗಿ ಇಟ್ಕೊಳ್ಳಿಕ್ಕೆ, ಅದರಲ್ಲಿ ಯಾವತ್ತೂ ಕೂಡ ಬೇಕಾದಾಗ ಬುದ್ಧಿ ನಮ್ಗೆ ಕೈ ಕೊಡಬಾರದು, ಬುದ್ಧಿ ನಮ್ಗೆ ಉಪಯೋಗ ಆಗಿರಬೇಕು. ಅಂಥದ್ದೊಂದು ಪ್ರವೃತ್ತಿಯನ್ನು ಉಳಿಸ್ಕೊಳ್ಳಿಕ್ಕಾಗಿ ಮಾಡುವಂಥ ಪ್ರವೃತ್ತಿ. ಗುರೋ ಸ್ವಶಿಷ್ಯಂ ಚತುರಂ ಚಿಕೀರ್ಷತಃ ಪ್ರಚೋದನಾತ್ ಶ್ರೋತು ಮಿಹೋಪಚಕ್ರಮೇ. ಅದಾದಮೇಲೆ ಸನ್ಯಾಸ ಸ್ವೀಕಾರ ಆದ ಮೇಲೆ ಗುರುಗಳು ಸ್ವಲ್ಪ ದಿವಸ ಸುಮ್ಮನೆ ಇತ್ತು. ಆ ಶಿಷ್ಯನಿಗೆ ಹೊಸ ಆಶ್ರಮಕ್ಕೆ ಹೊಂದಿಕೊಂಡು ಅದಕ್ಕೆ ಬೇಕಾದಂಥ ಆಚಾರಗಳನ್ನೆಲ್ಲ ಮೈಗೂಡಿಸ್ಕೊಳ್ಳಿಕ್ಕೆ ಸ್ವಲ್ಪ ಅವಕಾಶ ಕೊಡೋಣ ಅಂತ ಸುಮ್ಮನೆ ಇದ್ರು. ಅದಾದಮೇಲೆ ಇನ್ನು ನಿನಗೆ ಪಾಠ ಹೇಳಬೇಕು ನಾನು ಅಂತ ಪಾಠ ಹೇಳಿ ಪ್ರಾರಂಭ ಮಾಡಿದರು. ಏನು ಪಾಠ ಹೇಳಿದರು? ಈಗಿನ ಕಾಲದ ದೊಡ್ಡ ಹಿರಿಯ ಸ್ವಾಮಿಗಳಾದರೆ ಹಿರಿಯ ಸ್ವಾಮಿಗಳಿಗೆ ಸುಧಾ ಚಂದ್ರಿಕಾ, ತರ್ಕತಾಂಡವ, ನ್ಯಾಯಾಮೃತ, ಸುಧಾ ಬ್ರಹ್ಮಸೂತ್ರ ಭಾಷ್ಯ, ಆಮೇಲೆ ಈಗ ಮುಂದೆ ವ್ಯಾಸತ್ರಯ ಈಗಿನ ಸ್ವಾಮಿಗಳಾದ್ರು ಹೇಳ್ತಿದ್ರು. ಆದರೆ ಪೂರ್ಣಪ್ರಜ್ಞರಿಗೆ ಅಚ್ಯುತ ಪ್ರಜ್ಞನ ಪಾಠ ಹೇಳುವಾಗ ಯಾವ ಗ್ರಂಥ ಇರಲಿಲ್ಲಲ್ಲ. ಅದಕ್ಕೆ ಅವ್ರು ಏನು ಹೇಳಬೇಕು? ಇಷ್ಟಸಿದ್ಧಿ ಅಂತ ಒಂದು ಗ್ರಂಥ ಪಾಠ ಹೇಳಿ ಪ್ರಾರಂಭ ಮಾಡಿದರು. ಇಷ್ಟಸಿದ್ಧಿ ಅಂತ ಅದು ಅದ್ವೈತ ಶಾಸ್ತ್ರದ ಗ್ರಂಥ. ಅದನ್ನು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಗುರುಗಳು ಹೇಳ್ತೀನಿ ಬಾ ಅಂತಂದ್ರು, ಮತ್ತು ಅವ್ರು ಹೇಳ್ತೀನಿ ಅಂತ ಬಂದಾಗ ಇವರು ಇಲ್ಲ ಅಂತ ಅನ್ನೋದು ಹೇಗೆ? ಅದಕ್ಕಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಅದು ಯಾವುದೋ ಉಪನಿಷತ್ತೋ ಭಾಗವತೋ ಅದನ್ನೊಂದು ಹೇಳಿದರೆ ಅದೊಂದು ಸಂಗತಿ ಬೇರೆ ಆಗ್ತಿತ್ತು. ಇಷ್ಟಸಿದ್ಧಿ ಅದು ಛಲಜಾತಿ ವಾರಿಹಿ. ಅದರಲ್ಲಿ ಅನೇಕ ದೋಷಗಳು, ಇರಬಾರ್ದು ದೋಷಗಳೆಲ್ಲ ಅದರಲ್ಲಿ ತುಂಬಿಕೊಂಡಿವೆ. ಅದರ ಬಗ್ಗೆ ಇವರಿಗೆ ಗೌರವ ಇಲ್ಲ ಈ ಶಿಷ್ಯನಿಗೆ.
ಗುರುಗಳು ಅದನ್ನ ಬಿಡ್ತಿಲ್ಲ, ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ನಮಗೆ ಈ ಗೋವಿಂದಾಚಾರ್ಯ ಟಿಪ್ಪಣಿಯಲ್ಲಿ ಇಂಥ ಕೆಲವು ಮಾಹಿತಿಗಳು ಸಿಗ್ತವೆ. ಇವನ್ ನೋಡ್ರಿ, ಆತ್ಮಯತಿ ಅಂತ ಅವ್ಯಯ ಆತ್ಮಯತಿ ಅಂತ ಒಬ್ಬ ಗುರುಗಳು, ಅವರ ಶಿಷ್ಯ ವಿಮುಕ್ತಾತ್ಮಯತಿ, ಅವ್ಯಯಾತ್ಮರ ಶಿಷ್ಯ ವಿಮುಕ್ತಾತ್ಮ, ಅವರು ಬರೆದದ್ದು ಈ ಇಷ್ಟಸಿದ್ಧಿ. ಹೀಗೊಂದು ಅದ್ವೈತ ಸಿದ್ಧಿ ಅಂತಲೂ ಗ್ರಂಥ ಇದೆ. ಅದ್ವೈತ ಸಿದ್ಧಿ, ಇಷ್ಟಸಿದ್ಧಿ ಅಂತ ಇವೆರಡು ಖ್ಯಾತವಾದ ಗ್ರಂಥಗಳವರಲ್ಲಿ. ಅದನ್ನ ಇವರು ಶ್ರವಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಈ ಛಲ ಜಾತಿ ವಾರಿಹಿ ಅದ್ವೈತ ಸಿದ್ಧಿ ಗ್ರಂಥ ಹೇಗಿದೆ ಅಂತಂದ್ರೆ, ಅದೊಂದು ದೊಡ್ಡ ಸಮುದ್ರ ಇದ್ದಂತೆ. ಯಾವುದಕ್ಕೆ ಸಮುದ್ರ? ಛಲಕ್ಕೆ ಮತ್ತು ಜಾತಿಗೆ ಸಮುದ್ರ. ಛಲ ಮತ್ತು ಜಾತಿ ಅಂದ್ರೆ ಏನು, ಅದನ್ನ ಅವೆರಡರ ನಡುವೆ ಛಲ ಅಂದ್ರೆ ಏನು ಅಂತ ಹಿಂದೆ ಹೇಳಿದ್ದೆ. ಈ ಮಹಾಭಾರತದಲ್ಲಿ ದ್ರೌಪದಿ ಮತ್ತು ಯುಧಿಷ್ಠಿರ ನಡುವೆ ಸಂವಾದ ಆದಾಗ ಆ ದ್ರೌಪದಿ ಹೇಳಿದ ಮಾತುಗಳಿಗೆ ಅರ್ಥವನ್ನು ತಿರುಚಿ ಯುಧಿಷ್ಠಿರ ಅವಳನ್ನ ಸುಮ್ಮನೆ ಕೂಡಿಸಿದ ಅಂತ ಬಂದಿತ್ತು. ಅದಕ್ಕೆ ಛಲ ಅಂತ ಕರೀತಾರೆ. ಅಂದ್ರೆ ನಾವು ನೀವು ಮಾತಾಡುವಾಗ ಒಂದು ಯಾವುದೋ ಅಭಿಪ್ರಾಯದಿಂದ ನಾನು ಮಾತಾಡಿದಾಗ ಅದಕ್ಕೊಂದು ಏನೋ ಅರ್ಥವನ್ನು ಕಲ್ಪನೆ ಮಾಡಿ ಅದು ಅಸಂಬದ್ಧ ಅಂತ ಹೇಳಿ ನಿಮ್ಮನ್ನು ಬಗ್ಗು ಬಡಿಯೋದು, ಇದಕ್ಕೆ ಛಲ ಅಂತ ಕರೀತಾರೆ. ನಮ್ಮ ವ್ಯವಹಾರದಲ್ಲಿ ಛಲ ಅಂದ್ರೆ ಹಠ, ಇದು ಛಲ ಬೇರೆ. ಈಗ ಛಲಕ್ಕೆ ಅಲ್ಲಿ ನಾವು ಉದಾಹರಣೆ ನೋಡಿ ಆಗಿತ್ತು. ಇಲ್ಲಿ ಏನು ಉದಾಹರಣೆ, ಶಾಸ್ತ್ರದಲ್ಲಿ ಏನು ಉದಾಹರಣೆ ಬಂದಿದೆ ಅದನ್ನು ಹೇಳೋದಿಲ್ಲ, ಅದು ಗ್ರಂಥಕಾರರು ಅದನ್ನು ಹೇಳಲಿಲ್ಲ. ಸುಮ್ಮನೆ ಒಂದು ಉದಾಹರಣೆ. ಒಬ್ಬ ಹೇಳಿದ ಗಾಮಾನಯ, ಗೋ ಅಂದ್ರೆ ಆಕಳು, ಆಕಳನ್ನು ತಗೊಂಡು ಬಾ ಅಂತ ಒಬ್ಬನಿಗೆ ಹೇಳಿದ. ಆ ಎರಡನೇ ಅವನು ಅದನ್ನು ಆಕಳು ಅಂತ ಅರ್ಥ ಸರಳವಾಗಿ ತಿಳ್ಕೊಳ್ಳದೆ ಅದಕ್ಕೊಂದು ಅರ್ಥಾಂತರ ಕಲ್ಪನೆ ಮಾಡೋದು. ಗೋ ಅಂದ್ರೆ ಭೂಮಿ, ಭೂಮಿಯನ್ನು ತರೋದು ಹೇಗೆ, ಭೂಮಿ ಅಚಲವಾದದ್ದು, ನಮ್ಗದನ್ನು ಹೊತ್ಕೊಂಡು ಬರ್ಲಿಕ್ಕೆ ಹೇಗೆ ಸಾಧ್ಯ, ಇದೇನು ಮಾತಾಡ್ತಿದ್ದೀರಿ, ನಮ್ಗೇನಾದ್ರು ಆದೇಶ ಕೊಡಬೇಕಾದ್ರೆ ಸೂಚನೆ ಕೊಡಬೇಕಾದ್ರೆ ಒಂದು ಸರಿಯಾದ ಸೂಚನೆ ಕೊಡಬಾರ್ದೇನು, ಭೂಮಿಯನ್ನು ತರೋದು ಹೇಗೆ ಅಂತ ಕೇಳಿದವನನ್ನು ದಬಾಯಿಸೋದು, ಇದಕ್ಕೆ ಛಲ ಅಂತ ಕರೀತಾರೆ. ಜಾತಿ ಅಂತಂದ್ರೆ ಸ್ವವ್ಯಾಹತವಾದ ಮಾತು. ಜನಕಸ್ಯಾತ್ಯಯೋ ಜಾತಿ. ಜಾತಿ ಅಂದ್ರೆ ಪರಸ್ಪರ ವಿರುದ್ಧವಾದ ಮಾತಿಗೆ ಜಾತಿ ಅಂತ ಕರೀತಾರೆ. ಒಬ್ಬ ಹೇಳಿದ ನನ್ನ ತಾಯಿ ಬಂಜೆ. ತಾಯಿ ಬಂಜೆ ಆಗಿದ್ರೆ ಈ ವ್ಯಕ್ತಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ನನ್ನ ತಾಯಿ ಅಂತ ಅನ್ನೋದ್ರ ಮೂಲಕ ನಾನು ಅವಳಿಂದ ಹುಟ್ಟಿದೆ ಅಂತ ಅನ್ನೋದು ತಿಳಿಯಿತು, ನಾನು ಅವಳ ಮಗ ಅಂತ ತಿಳಿಯಿತು. ಇಷ್ಟರ ಮೇಲೆ ಅವಳನ್ನು ಬಂಜೆ ಅಂತ ಹೇಳಿಬಿಟ್ರೆ ಅದೇ ವಾಕ್ಯವೇ ಪರಸ್ಪರ ವಿರುದ್ಧ ಆಗಿದೆ. ಇದಕ್ಕೆ ಸ್ವವ್ಯಾಹತಿ, ಸಂಕ್ಷಿಪ್ತವಾಗಿ ಜಾತಿ ಅಂತ ಹೀಗೆಲ್ಲ ಕರೀತಾರೆ. ಇಂಥವು ಅದೆಷ್ಟೋ ದೋಷಗಳು ಛಲ ಜಾತಿಗಳೆಲ್ಲ ಅದರಲ್ಲಿ ತುಂಬಿಕೊಂಡಿವೆ. ಹಾಗಾಗಿ ಇವರಿಗೆ ಶಿಷ್ಯರಿಗೆ ಅದನ್ನು ಕೇಳುವ ಮನಸ್ಸಿಲ್ಲ. ಗುರುಗಳು ಹೇಳಿ ಪ್ರಾರಂಭ ಮಾಡಿದರು. ಆಯಿತು, ಮಂಗಳಾಚರಣೆ ಪ್ರಾರಂಭ ಆಯಿತು. ಕಾಂತಾಯ ಕಲ್ಯಾಣ ಅಂತ ಹೇಗೆ ಮಧ್ವಿಜೆ ಇದ್ದು ನಾರಾಯಣಂ ನಮಸ್ಕೃತ್ಯ ಅಂತ ಮಹಾಭಾರತದ್ದಿದೆ, ಹಾಗೆ ಈ ಇಷ್ಟಸಿದ್ಧಿ ಗ್ರಂಥದ ಮಂಗಳಾಚರಣೆ ಪ್ರಾರಂಭ ಆಯಿತು. ಅದು ಯಾನುಭೂತಿ ರಜಾಮೇಯಾನಂತಾತ್ಮಾನಂದ ವಿಗ್ರಹ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿರ್ನಮಾಮಿತಂ ಅಂತ ಅದನ್ನು ಮಂಗಳಾಚರಣೆ. ಅದೇನಂತಂದ್ರೆ ಯಾ ಅನುಭೂತಿ ಅಜಾ ಅಮೇಯ. ಅನುಭೂತಿ ಅಂದ್ರೆ ಅನುಭವ, ಒಂದು ಜ್ಞಾನ, ಅಪರೋಕ್ಷ ಜ್ಞಾನ, ಒಂದು ಸ್ಪಷ್ಟವಾದ ಜ್ಞಾನ. ಅದು ಅಜ ಎಂದು ಹುಟ್ಟಿಲದ್ದು, ಈಗ ಹುಟ್ಟಬೇಕು ಅಂತಲ್ಲದ, ಅನಾದಿ ಕಾಲದಿಂದ ಹುಟ್ಟೇ ಇದೆ. ಯಾಕಂದ್ರೆ ನಾವೇ ಬ್ರಹ್ಮರು, ನಾವೀಗ ಹೊಸದಾಗಿ ಪಡ್ಕೋಬೇಕಾದಿಲ್ಲ, ಅದನ್ನು ಹಿಂದೆ ಪಡ್ಕೊಂಡಿದ್ದೇವೆ. ಅಮೇಯ, ಅದನ್ನು ಚೆನ್ನಾಗಿ ನಿರೂಪಣೆ ಮಾಡ್ರಿ, ಅದ್ರ ಲಕ್ಷಣ ಹೇಳ್ರಿ ಅಂದ್ರೆ ಸರಿಯಾಗಿ ಲಕ್ಷಣ ಹೇಳಲಿಕ್ಕೆ ಬರೋದಿಲ್ಲ. ಅಜ ಅಮೇಯ, ಅನಂತ, ಕೊನೆ ಇಲ್ಲದ್ದು, ಹುಟ್ಟಿಲ್ಲದ್ದು, ಕೊನೆ ಇಲ್ಲದ್ದು. ಆತ್ಮಾನಂದ ವಿಗ್ರಹ, ಆ ಜ್ಞಾನ ಯಾವ ಸ್ವರೂಪ ಅದು ಆತ್ಮಾನಂದ ಸ್ವರೂಪವಾದುದು. ವಿಗ್ರಹ ಅಂದ್ರೆ ಸ್ವರೂಪ, ಶರೀರ, ಭಗವತ್ ಸ್ವರೂಪವಾದದ್ದು ಅಂತ ಅಭಿಪ್ರಾಯ. ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿರ್ ನಮಾಮಿತಂ. ಈ ಅನುಭೂತಿ ಇದೆಯಲ್ಲ, ಭಗವದ್ರೂಪವಾದಂಥ ಪರಮಾತ್ಮ ಸ್ವರೂಪವಾದಂಥ ಈ ಅನುಭೂತಿ ಇದೆಯಲ್ಲ, ಅದು ಒಂದು ದೊಡ್ಡ ಗೋಡೆಯ ಮೇಲಿನ ಬೋರ್ಡ್ ಇದ್ದಂತೆ, ಕಪ್ಪು ಹಲಗೆ ಇದ್ದಂತೆ. ಯಾಕೆ ಅಂತಂದ್ರೆ ಮಹದಾದಿ ಜಗನ್ಮಾಯ ಚಿತ್ರಭಿತ್ತಿ, ಗೋಡೆ ಮೇಲಿನ ದೊಡ್ಡ ಫಲಕದ ಮೇಲೆ ನಾವು ನಾನಾ ಥರದ ಚಿತ್ರಗಳನ್ನು ಬರಿತೇವೆ. ಇಲ್ಲಿ ಈ ಮಹತ್ತತ್ವ, ಅಹಂಕಾರ ತತ್ವ, ಸೂಕ್ಷ್ಮ ಮಹಾಭೂತಗಳು, ಇಂದ್ರಿಯಗಳು, ಮನಸ್ಸು, ಈ ರೀತಿಯಾದ ಜಗತ್ತಿನ ಸೃಷ್ಟಿ ಏನಿದೆಯಲ್ಲ, ಈ ಜಗತ್ತಿನ ಸೃಷ್ಟಿ ಎಂಬ ಚಿತ್ರ ಮೂಡೋದಲ್ಲಿ
ಅಲ್ಲಿ ಆ ಅನುಭೂತಿಯ ಮೇಲೆ, ಆ ಫಲಕದ ಮೇಲೆ. ಆ ಫಲಕ ಯಾವುದು? ಪರಮಾತ್ಮನ ಜ್ಞಾನ ಸ್ವರೂಪವಾದ ಫಲಕ. ಹೀಗೆ ಆ ಪರಮಾತ್ಮನನ್ನ ನಾವು ಕೂಡ ಜ್ಞಾನಾನಂದ ಸ್ವರೂಪ ಅಂತ ಹೇಳ್ತೇವೆ. ಅವರು ಕೂಡ ಒಂದು ಸ್ವಲ್ಪ ಹೀಗೆ ಹೇಳ್ತಾರೆ. ಅಂಥ ಚಿತ್ರ ಭಿತ್ತಿಗೆ, ಆ ಫಲಕಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಆ ಶ್ಲೋಕದ, ಆ ಗ್ರಂಥದ ಮಂಗಲಾಚರಣ. ಇವರೇನು ಮಾಡಿದರು? ತದಾದ್ಯ ಪದ್ಯಸ್ಥಂ ಅವಧ್ಯ ಮಂಡಲಂ. ಈ ಮೊದಲನೇ ಶ್ಲೋಕದಲ್ಲೇ 32 ದೋಷಗಳಿವೆ ಅಂತ ಸವಾಲು ಹಾಕಿದರು ಈ ಶಿಷ್ಯ. ಮುಂದಿನ ಗ್ರಂಥದಲ್ಲಿ ದೋಷಗಳಿರೋದು ಅದು ಬೇರೆ ಆಯಿತು. ಮೊದಲನೇ ಶ್ಲೋಕದಲ್ಲಿ ಎಷ್ಟು ದೋಷ ಇದೆ. ಆವಾಗ ಗುರುಗಳು ಏನಂದ್ರು? ಬಿಡಲಿಲ್ಲ ಅವರು. ಯಾಕಂದ್ರೆ ಅವರು ಮೊದಲಿಂದ ಆ ಶಾಸ್ತ್ರವನ್ನು ಅಭ್ಯಾಸ ಮಾಡ್ಕೊಂಡು ಬಂದಿದ್ರಲ್ಲ, ಮತ್ತು ಶಿಷ್ಯನಿಗೆ ಪಾಠ ಬೇರೆ ಹೇಳ್ತಿದ್ದಾರೆ. ಗುರು ಶಿಷ್ಯನ ಎದುರಿಗೆ ಹಗುರಾಗಬಾರ್ದಲ್ಲ. ಅದಕ್ಕಾಗಿ ತಡೆಯಪ್ಪ, ಮುಂದೆ ಅದಕ್ಕೆಲ್ಲ ಪರಿಹಾರ ಹೇಳಿದ್ದಾರೆ. ಈಗ ಇನ್ನು ಮಂಗಳಾಚರಣೆ ಹೋಗಿದ್ದೇವೆ, ಮುಂದಿನ ಪದ್ಯ ಅದರ ವ್ಯಾಖ್ಯಾನ, ಅದರ ಟಿಪ್ಪಣಿ, ಅಲ್ಲೆಲ್ಲ ಅದಕ್ಕೆ ಪರಿಹಾರ ಇದೆ ಅಂತ ಗುರುಗಳಂದರು. ಆಯಿತು, ಸ್ವಲ್ಪ ಮುಂದೆ ಪಾಠ ಸಾಗಿದಾಗ ಎಲ್ಲಿದೆ ಪರಿಹಾರ ಬರಲಿಲ್ಲಲ್ಲ ಇನ್ನು. ಈ ಶಿಷ್ಯ ತನ್ನ ಪಟ್ಟು ಸಡಿಲಿಸಲಿಲ್ಲ. ಗುರವು ತಮ್ಮೂಚೆ ಪ್ರಣಿಗಜ್ಜತ, ದೋಷಗಳನ್ನು ಪರಿಹಾರ ಮಾಡಿ ತೋರಿಸಿದೆ. ಅವು ಗುರುಗಳಿಗೆ ಒಂದು ರೀತಿ ಮುಖಭಂಗ ಆದಂಗಾಯ್ತು. ಯಾಕಂದ್ರೆ ನೀವು ಈ ಚಿತ್ರ, ಈ ಒಂದು ಸನ್ನಿವೇಶ ಹೇಗೆ ಕಲ್ಪನೆ ಮಾಡ್ಕೋಬೇಕಂದ್ರೆ, ಕೇವಲ ಅಚ್ಯುತ ಪ್ರಜ್ಞರು ಪೂರ್ಣಪ್ರಜ್ಞರಿಗೆ ಪಾಠ ಹೇಳ್ತಿರೋದಿಲ್ಲ. ಅಂಥ ದೊಡ್ಡ ಗುರುಗಳು ದೊಡ್ಡ ಶಿಷ್ಯರಿಗೆ ಪಾಠ ಹೇಳುವಾಗ ಸಾಮಾನ್ಯರಾದಂಥ ಕೆಲವರು ಗೃಹಸ್ಥರಾದ ಶಿಷ್ಯರು ಒಂದು ಯಾವುದೋ ಮಠದಲ್ಲಿ ಮಂದಿರದಲ್ಲಿ ಪಾಠ ನಡೆಯುವಾಗ ಉಳಿದವರು ಹೋಗಿ ಕೂತಿರ್ತಾರೆ. ಅಂಥ ಒಂದು ಸನ್ನಿವೇಶ ಅದು. ಆಗ ಆ ಶಿಷ್ಯನ ಮೂಲಕ ತನಗೆ ಮುಖಭಂಗ ಆಗಿದ್ದನ್ನು ನೋಡಿ ಆ ಗುರುಗಳೇನಂದ್ರು? ಭಗವತ್ ಪ್ರವಕ್ತೃತ್ವ ಸಮರ್ಥದ ನಮೇ, ದೊಡ್ಡ ಪಂಡಿತ ನೀನು, ನಿನಗೆ ಪಾಠ ಹೇಳೋ ಶಕ್ತಿ ನನಗಿಲ್ಲ ಅಂದ್ಬಿಟ್ರು ಸಿಟ್ಟಿನಿಂದ. ಸಕೋಪಮಿತ್ತಂ ವದತಿಯು ವೃತೀಶ್ವರೇ. ದೊಡ್ಡ ಸನ್ಯಾಸಿ ಅವರು, ಅಚ್ಯುತ ಪ್ರಜ್ಞರು ಅಂದ್ರೆ, ಅವ್ರಿಗೆ ಕೋಪ ಬಂದು ಹೀಗೆ ಮಾತಾಡಿಬಿಟ್ರು. ಆವಾಗ ಕೂತ ಜನರಿಗೆ ಸಂಶಯ ಶುರುವಾಯಿತು. ಯಾಕೆಂದ್ರೆ ಆ ಕೂತ ಜನ ಅವರೆಲ್ಲ ಅದ್ವೈತ ಶಾಸ್ತ್ರದಲ್ಲಿ ದೊಡ್ಡ ಪಂಡಿತರೇ, ಅದ್ರ ಬಗ್ಗೆ ಏನು ವಿವಾದ ಇಲ್ಲ. ಆದರೆ ಅವರಿಗೆ ಇಲ್ಲಿ ತನಕ ಅದ್ವೈತ ಶಾಸ್ತ್ರವನ್ನು ಇಷ್ಟೆಲ್ಲ ನಾವು ನಂಬಿಕೊಂಡು ಬಂದಿದ್ವಿ, ನಮ್ಮ ಅಚ್ಯುತ ಪ್ರಜ್ಞರು ಕೂಡ ಅದನ್ನೇ ಎಲ್ಲ ತಲೆತಲಾಂತರದಿಂದ ಓದಿದವರು, ಅವರು ಇದನ್ನು ಸರಿಯಾಗಿ ಸಮರ್ಥನೆ ಮಾಡಲಿಲ್ವಲ್ಲ. ಹಾಗಾದ್ರೆ ಯಾವುದು ಸರಿ? ತದ್ದೂಷಣ ಸಂಶಯ ಅಂಕುರ. ಈಗ ಆ ಮೊಳಕೆ ಪ್ರಾರಂಭ ಆಯಿತು. ಇನ್ನು ಮುಂದೆ ಅದೇ ಹೆಮ್ಮರಾಗಬೇಕು. ಆ ಸಂಶಯ ಹೆಮ್ಮರಾಗಿ ಇದು ಸರಿಯಲ್ಲ, ಬೇರೊಂದು ತತ್ವಜ್ಞಾನ ಇದೆ ಅನ್ನುವ ಸ್ಪಷ್ಟವಾದ ಕಲ್ಪನಾ ಇವರಿಗೆಲ್ಲ ಮುಂದೆ ಬರಬೇಕು. ಅದು ಆಮೇಲೆ ಬರಬೇಕಾಗಿತ್ತು. ಈಗ ಅದರ ಮೊಳಕೆ ಪ್ರಾರಂಭ ಆಯಿತು. ಗುರುಗಳಂತೂ ಪಾಠ ಹೇಳೋದನ್ನು ಬಂದ್ ಮಾಡಿದರು. ಮತ್ತೆ ಸ್ವಲ್ಪ ದಿವಸ ಬಂದ್ ಮಾಡಿ ಮತ್ತೇನಾದ್ರು ಪಾಠ ಹೇಳಿ ಪ್ರಾರಂಭ ಮಾಡಿದ್ದಿರಬೇಕು. ಅವರು ಪಾಠ ಹೇಳೋದು ಏನೇ ಇರಲಿ, ಇವರಿಗಂತೂ, ಈ ಸನ್ಯಾಸಿ ಇವರಂತೂ ಯಾರಿಗಾರು ಪಾಠ ಹೇಳಬೇಕಲ್ಲ. ಯಾಕೆಂದ್ರೆ ಇವರು ತಾವು ಚಿಕ್ಕವರಿದ್ದಾಗಲೇ ಆ ನೇಯಂಪಲ್ಲಿ ಅನ್ನೋ ಊರಿಗೆ ಹೋಗಿದ್ರಲ್ಲ, ಅಲ್ಲೊಬ್ಬ ಶಿವಪಂಡಿತ ಅನ್ನೋ ಪಂಡಿತ ಪುರಾಣ ಸರಿ ಹೇಳದೇ ಇದ್ದಾಗ, ನೀನೇ ಹೇಳಪ್ಪ ಮಗು ಅಂತ ಜನ ಅಂದಾಗ ಇವರೇ ಯಾರು ಅರ್ಥ ಹೇಳಿದ್ರು. ತಂದೆ ಪುರಾಣ ಹೇಳುವಾಗ ಲಿಖುಚಾನು ಶಬ್ದಕ್ಕೆ ಅರ್ಥ ಹೇಳದೇ ಇದ್ದಾಗ, ಹಾಗಾದ್ರೆ ನೀನೇ ಹೇಳುವಂತ ಜನ ಅಂದಾಗ ಅದಕ್ಕೂ ಅರ್ಥ ಹೇಳಿದ್ರು. ಕೆಲವು ಜನ ಬಂದು ಇವ್ರಿಗೆ ಹೇಳಿದ್ದಿರ್ಬೇಕು, ಹಾಗಾದ್ರೆ ನೀವೇ ಒಂದು ಏನಾದ್ರು ಪಾಠ ಹೇಳ್ರಿ ನಮಗೆ, ಇಲ್ಲಿ ತನಕ ನಿಮ್ಮ ಗುರುಗಳ ಪಾಠಕ್ಕೆ ಹೇಳಿದ್ದಾಯ್ತು, ನಿಮ್ಮ ಪ್ರತಿಭಾ ಅಪಾರವಾಗಿದೆ, ನೀವು ಒಂದೇನಾದ್ರು ಪಾಠ ಹೇಳ್ರಿ ಅಂತ ಜನ ಸೂಚನೆ ಕೊಟ್ಟಿದ್ದಿರಬೇಕು. ಅದಕ್ಕಾಗಿ ಅವ್ರೇನ್ ಮಾಡಿದ್ರು? ಇದು ಶಾಸ್ತ್ರದ ನಿಯಮ. ಬುಧೋ ವಿಧಾನಂ ಶ್ರವಣಂ ಬುಧೇತರೋ ಧ್ರುವಂ ವಿದಧ್ಯಾದ್ವಿಮುಕ್ಷುರಾತ್ಮನಃ. ಬುಧ ಅಭಿಧಾನಂ, ಪಂಡಿತ ಅಂತ ಯಾರು ಕರ್ಸ್ಕೊಂಡಿರ್ತಾನೆ ಅವನು ಪ್ರವಚನ ಮಾಡಬೇಕು, ಪಾಠ ಹೇಳಬೇಕು. ಶ್ರವಣಂ ಬುಧೇತರ, ಪಂಡಿತರಲ್ಲದೆ ಇದ್ದವರು ಪಾಮರರು ಯಾರು ಇರ್ತಾರಲ್ಲ ಅವರಿಗೆ ಹೇಳೋ ಶಕ್ತಿ ಇರೋದಿಲ್ಲ, ಅವರು ಕೇಳಬೇಕು. ಬುಧೇತರ, ಪಾಮರರಾದವರು ಶ್ರವಣ ಮಾಡಬೇಕು. ಇದು ಎರಡನ್ನೂ ಮಾಡ್ತಾನೆ ಇರಬೇಕು, ಯಾರು ತಪ್ಪಿಸಬಾರ್ದು ಇದನ್ನು. ಧ್ರುವಂ ವಿದಧ್ಯಾತ್, ಅವರು ನಿಶ್ಚಿತವಾಗಿಯೂ ಏನೂ ಅಡಚಣೆ ಇಲ್ಲದೆ ಈ ಎಲ್ಲ ಕೆಲಸಗಳನ್ನು ಮಾಡಬೇಕು. ವಿಮುಕ್ಷು, ಮೋಕ್ಷ ಬೇಕು ಅಂತಿದ್ರೆ, ಸನ್ಮಾರ್ಗ ಬೇಕು ಅಂತಿದ್ರೆ ಇದನ್ನು ಮಾಡಬೇಕು. ಇದು ಜನಸಾಮಾನ್ಯರಿಗೂ ಕೂಡ, ಬ್ರಹ್ಮಚಾರಿಗೆ, ಗೃಹಸ್ಥರಿಗೆ, ವಾನಪ್ರಸ್ಥರಿಗೂ ಇದೆಲ್ಲ ಕಡ್ಡಾಯವೇ. ಯತಿರ್ ವಿಶೇಷಾತ್, ಯತಿಯಾದವನಿಗೆ ಬೇರೆ ಕೆಲಸವೇ ಇಲ್ಲ, ಅವನು ಇದನ್ನೇ ಮಾಡಬೇಕಾತ. ದೊಡ್ಡವ್ರ ಹತ್ರ ಪಾಠ ಕೇಳಬೇಕು, ಸಣ್ಣವರಿಗೆ ಪಾಠ ಹೇಳ್ತಿರ್ಬೇಕು. ಇದು ಆತನ ವಿಶೇಷ ಕಾರ್ಯ ಆಗಿರಬೇಕು. ವಿಷ್ಣು ಸರ್ವೋತ್ತಮತ್ವಂಚ ಸರ್ವದಾ ಪ್ರತಿಪಾದಯ. ಈ ಆಚಾರ್ಯರು ಇತಿ ಪ್ರಣವಕಲ್ಪ ಅಥವಾ ಓಂ ತತ್ಸತ್ ಪ್ರಣವಕಲ್ಪ ಅಂತ ಗ್ರಂಥ ರಚನೆ ಮಾಡಿದಾರಲ್ಲ, ಸನ್ಯಾಸಿ ಆದವನು ಸನ್ಯಾಸ ಹೇಗೆ ಕೊಡಬೇಕು ಇದನ್ನೆಲ್ಲ ಅಲ್ಲಿ ವರ್ಣನೆ ಮಾಡ್ತಾರೆ. ಸನ್ಯಾಸಿಗಳ ಕರ್ತವ್ಯವನ್ನ
ಹೊಸ ಸನ್ಯಾಸಿಗೆ ಹಿರಿಯ ಸನ್ಯಾಸಿ ಬೋಧನೆ ಮಾಡಿದ್ದನ್ನೆಲ್ಲ ಕೇಳ್ತೀವಿ. ಅಲ್ಲಿದೊಂದು ಮಾತು, ಭಗವಂತನ ಹಿರಿಮೆಯನ್ನ, ಶಾಸ್ತ್ರಗಳ ರಹಸ್ಯವನ್ನ ಯಾವತ್ತೂ ಪ್ರತಿಪಾದನೆ ಮಾಡ್ತಾ ಇರು, ಸುಮ್ಮನೆ ಕೂಡಬೇಡ. ಇದು ಯತಿಯ ಕರ್ತವ್ಯ. ಅಂಥವರೇ ಯತಿಗಳಾಗಬೇಕು, ಅವರನ್ನು ಮುಂದುವರಿಸಬೇಕು. ಅದಕ್ಕಾಗಿ ಇತಿ ಲೋಕಚೋದನಾತ್, ಜಗತ್ತಿನಲ್ಲಿ ಹೀಗೊಂದು ಯಾವತ್ತೂ ಕೂಡ ಒಂದು ನಿರೀಕ್ಷೆ ಇದೆ, ಈಗಲೂ ಇದೆ, ಆವಾಗ ವಿಶೇಷವಾಗಿತ್ತು. ಇವತ್ತು ಕೂಡ ಜ್ಞಾನಿಯಾದ ಸನ್ಯಾಸಿಗೆ, ಪಂಡಿತ ಪ್ರವಚನ ಮಾಡುವಂಥ ಸನ್ಯಾಸಿಗೆ ಹೆಚ್ಚು ಬೆಲೆ ಇವತ್ತು ಕೂಡ. ಆವತ್ತಂತೂ ಅದು ವಿಶೇಷವಾಗಿತ್ತು. ಅದಕ್ಕಾಗಿ ಇವರೇನಾದ್ರು ಪ್ರವಚನ ಮಾಡಬೇಕಲ್ಲ, ಪಾಠ ಹೇಳಬೇಕಲ್ಲ. ಅದಕ್ಕಾಗಿ ಪ್ರವಕ್ತಿ ಮಾಯಾ ಸಂಯಮಿಸ್ಮ ಪೂರ್ಣಧೀಹಿ, ಪೂರ್ಣಧೀ ಅಂತ ಶಬ್ದ ಬಂತು ನೋಡ್ರಿ. ಇಲ್ಲಿ ತನಕ ಪೂರ್ಣ ಪ್ರಜ್ಞಾ, ಪೂರ್ಣ ಬೋಧ ಇತ್ಯಾದಿ ಬಂದಿತ್ತು. ಇಲ್ಲಿ ಪೂರ್ಣಧೀ ಇನ್ನೊಂದು ಶಬ್ದ. ಮಾಯಾಶಾಸ್ತ್ರವನ್ನೇ, ಅದ್ವೈತ ಶಾಸ್ತ್ರವನ್ನೇ ಇವರು ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇರುವಂಥ ದೊಡ್ಡ ಗ್ರಂಥಗಳೆಲ್ಲ ಅಂದ್ರೆ ಅವೇ. ಇವರಿನ್ನೂ ಬ್ರಹ್ಮಸೂತ್ರ ಭಾಷೆ ಬರೆದಿಲ್ಲ, ಅನುವ್ಯಾಖ್ಯಾನ ಬರೆದಿಲ್ಲ, ಭಾಗವತ ತಾತ್ಪರ್ಯ, ಉಪನಿಷತ್ ಭಾಷೆ ಯಾವುದೂ ಬರೆದಿಲ್ಲ. ಇವರು ಇದನ್ನೇ ಹೇಳಬೇಕಲ್ಲ. ಇವರು ಅದನ್ನು ಕೂಡ ಇಷ್ಟು ಅದ್ಭುತವಾಗಿ ಪ್ರವಚನ ಮಾಡ್ತಿದ್ರಲ್ಲ, ಅದು ಕೇಳಲಿಕ್ಕೆ ಜನ ಎಲ್ಲ ಧಾವಿಸಿ ಬರ್ತಿದ್ರಂತೆ. ಯಾಕೆಂದ್ರೆ ಅಖಂಡಿತೋಪನ್ಯಾಸನಂ, ಪ್ರವಚನ ಪ್ರಾರಂಭ ಮಾಡಿದ್ರೆ ಧಾರಾಕಾರವಾದ ಪ್ರವಚನ ಅವ್ರದ್ದು, ನಡುವೆ ಅಡೆತಡೆ ಇಲ್ಲದ ಪ್ರವಚನ. ವಿಸಂಶಯಂ, ಸ್ಪಷ್ಟವಾಗಿ ಏನೇ ಸಂಶಯ ಬಂದರೂ ಅದಕ್ಕೆಲ್ಲ ಉತ್ತರ ಇವರ ಹತ್ರ ಸಿದ್ಧವಾಗಿದೆ. ಅಸಂಶಯ ಸಂಶಯಚ್ಚಿತ್ ಗುರು ರೂಪೋ ಮನೀಷಿವಿಹಿ. ಇದೊಂದು ಗುರು ಅಂದ್ರೆ ಅಸಂಶಯ, ತನಗೆ ಸಂಶಯ ಇರಬಾರ್ದು, ಇನ್ನೊಬ್ಬರಿಗೆ ಸಂಶಯ ಬಂದ್ರೆ ಅದನ್ನ ಪರಿಹಾರ ಮಾಡುವ ಶಕ್ತಿ ಇರಬೇಕು, ಅವನನ್ನು ಗುರು ಅಂತ ಕರೀತಾರೆ. ಅಖಂಡಿತೋಪನ್ಯಾಸನಂ ನಿಸಂಶಯಂ ಮತ್ತು ಸಸಂಪ್ರದಾಯಂ. ಕೆಲವೊಂದು ಕಡೆ ಏನಾಗಿಬಿಡ್ತದೆ, ಇದು ಬಹಳ ಮಹತ್ವದ ಮಾತು ನೋಡ್ರಿ. ವಿದ್ವಾಂಸನಾದವನು ಸಂಪ್ರದಾಯವನ್ನು ಮೀರಿ ಸಂಪ್ರದಾಯದ ಮೂಲ ತತ್ವಗಳಿಗೆ ಹೊಡೆತ ಬರುವಂತೆ ಏನಾದ್ರು ಮಾತಾಡ್ಬಿಡ್ತಾನೆ. ಯಾಕಂದ್ರೆ ಚೆನ್ನಾಗಿ ಓದಿರ್ತಾನೆ, ಜನ ಮನ್ನಣೆ ಇರ್ತದೆ, ವಿರುದ್ಧವಾಗಿ ಮಾತಾಡೋ ಸಾಧ್ಯತೆ ಇದೆ ಕೆಲವೊಮ್ಮೆ. ನೀವು ಎಷ್ಟೇ ದೊಡ್ಡ ಪಂಡಿತರಾದ್ರು, ಎಷ್ಟೇ ದೊಡ್ಡ ಮೇಧಾವಿಗಳಾದರೂ ಪರಂಪರಾ ಏನಿದೆ ಅದನ್ನು ಮೀರಬಾರದು, ಅದಕ್ಕೆ ಅಗೌರವ ತರುವಂತೆ ಮಾತಾಡಬಾರ್ದು. ಆದರೆ ಆಚಾರ್ಯರು ಆ ಮಾಯಾವಾದವನ್ನು ಪ್ರವಚನ ಮಾಡಿದರೂ ಕೂಡ ಅದರ ಪರಂಪರೆಯನ್ನು ಮೀರದಂತೆ ಅದರಲ್ಲಿರುವ ಅಂಶಗಳನ್ನೆಲ್ಲ ಜನರಿಗೆ ಮುಟ್ಟಿಸ್ತಾ ಇದ್ರು. ಪ್ರವಚಃ ದೃಢೋತ್ತರಂ, ದೃಢವಾದ ಉತ್ತರಗಳು. ಸಂಶಯ ಬಂದರೆ ಯಾರ್ಯಾರು ಕೇಳಿದ್ರೆ ಉತ್ತರ. ಇದನ್ನು ಕೇಳಲಿಕ್ಕೆ ಸಾಗ್ರಹ, ಆಗ್ರಹ ಇದ್ದಂಥ ಪಂಡಿತರೇ ಎಷ್ಟೋ ಜನ ಇದ್ರು. ಅದ್ವೈತ ಶಾಸ್ತ್ರದ ಬಗ್ಗೆ ಆಗ್ರಹ ಇದ್ದವರಿದ್ರು, ಬೇರೆ ಬೇರೆ ಶಾಸ್ತ್ರದ ಬಗ್ಗೆ ಆಗ್ರಹ ಇದ್ದವರಿದ್ರು. ಅವರೆಲ್ಲ ಅಲ್ಲಿಗೆ ಪ್ರವಚನಕ್ಕೆ ಬರ್ತಾ ಇದ್ರು. ಸಮಾಗಮನ್ ಶ್ರೋತು ಮಮುಷ್ಯ ಸಾಗ್ರಹ ಜನಾ ಶ್ರುತಾಢ್ಯಾ. ಈಗಾಗಲೇ ಬೇಕಾದಷ್ಟು ಶ್ರವಣ ಮಾಡಿದವರೇ ಅವರು, ದೊಡ್ಡ ದೊಡ್ಡ ಪಂಡಿತರೇ. ಆದರೂ ಇವ್ರ ಕಡೆಯಿಂದ ಮತ್ತಷ್ಟು ಕೇಳಬೇಕು. ಅದ್ವೈತ ಶಾಸ್ತ್ರವನ್ನೇ ಪ್ರವಚನ ಮಾಡ್ತಿದ್ದಾರೆ ಅಂದಮೇಲೆ ಅದರಲ್ಲಿ ನಿಷ್ಠಾ ಇದ್ದವರೆಲ್ಲ ಬಂದು ಕೂಡ್ತಿದ್ರು, ಬೇರೆಯವರು ಕೇಳ್ತಿದ್ರು. ಒಮ್ಮೆ ಈ ಆಚಾರ್ಯರ ದಿವ್ಯ ಜ್ಞಾನವನ್ನು ಬೆಳಕಿಗೆ ತರುವಂತಹ ಒಂದು ಘಟನೆ ನಡೆಯಿತು. ಅದೇನು ಅಂತಂದ್ರೆ, ಗುರೋ ರೂಪಾಂತೆ ಶ್ರವಣೇ ರಥಯದ್ವಿಜೈಹಿ. ಈ ಸಾಮಾನ್ಯವಾಗಿ ಮಠಗಳಲ್ಲಿ, ಮಂದಿರಗಳಲ್ಲಿ ಹಗಲು ಹೊತ್ತು, ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದ ಸಂದರ್ಭದಲ್ಲಿ, ಆಮೇಲೆ ಪೂಜೆ, ಮಹಾಪೂಜೆಗಿಂತ ಮೊದಲು, ಮಹಾಪೂಜೆ ಆದ್ಮೇಲೆ ವಿಶ್ರಾಂತಿ ಬಳಿಕ ಕಠಿಣವಾದ ಶಾಸ್ತ್ರಗಳ ಪ್ರವಚನ ಇರ್ತದೆ. ಅದನ್ನ ಜನಸಾಮಾನ್ಯರಿಗೆ ಅರಿಸಿಕೊಳ್ಳೋದು ಕಷ್ಟ. ವಿದ್ಯಾರ್ಥಿಗಳಿಗೆ ಪಾರಂಪರಿಕವಾದ ಅಧ್ಯಯನ ಯಾರು ಮಾಡಿರ್ತಾರಲ್ಲ ಅವರಿಗೆ ಮೀಸಲಾದಂತಹ ಪಾಠ ಪ್ರವಚನ. ಅದು ಬೇರೆಯವರು ಹೋಗಿ ಕೂಡಬಹುದು. ಸಾಯಂಕಾಲದ ಹೊತ್ತಿನಲ್ಲಿ ಜನಸಾಮಾನ್ಯರಿಗಾಗಿ ಭಾಗವತ, ರಾಮಾಯಣ, ಮಹಾಭಾರತಗಳ ಪ್ರವಚನ. ಅಂಥದ್ದೊಂದು ಸಂದರ್ಭ ಈಗ ಭಾಗವತದ ಪ್ರವಚನ ಒಂದು ದಿವಸ. ಗುರೋ ರೂಪಾಂತೆ, ದೊಡ್ಡ ಯತಿಗಳಾದಂತಹ ಅಚ್ಯುತಪೇಕ್ಷರು ಇದ್ರು. ಅಲ್ಲಿ ಒಬ್ರು ಭಾಗವತ ಪ್ರವಚನ ಮಾಡ್ತಾ ಇದ್ರು. ಈಗೂ ಪದ್ಧತಿ ಇದೆ. ಒಬ್ರು ಪಂಡಿತರು ಪ್ರವಚನ ಮಾಡ್ತಿದ್ರೆ ಆ ಪೀಠದ ಅಧ್ಯಕ್ಷರು ಸ್ವಾಮಿಗಳು ಬಂದು ಕೂತಿರ್ತಾರೆ. ಮೊದಲೇ ಬರ್ಲಿಕ್ಕಾಗದಿದ್ರು ಆಮೇಲೆ ಆದರೂ ಬರ್ತಾರೆ. ಅಂತೂ ಅದನ್ನೆಲ್ಲ ಕೂತು ಆ ಪೀಠಕ್ಕೆ ಅಧ್ಯಕ್ಷರಾಗಿ ಅದನ್ನು ಆಲಿಸಿ ಪಂಡಿತರಿಗೆ ಮಾನ ಸನ್ಮಾನ ಮಾಡಿ ಇದನ್ನೆಲ್ಲ ನಡೆಸ್ತಾರೆ. ಅಚ್ಯುತಪೇಕ್ಷ ತಜ್ಞರಿದ್ರು, ಯಾರೋ ಒಬ್ರು ಪ್ರವಚನ ಮಾಡ್ತಿದ್ರು, ಇನ್ನೊಂದಷ್ಟು ಜನ ಬ್ರಾಹ್ಮಣರು ಅದನ್ನ ಕೂತ್ಕೊಂಡು ಕೇಳ್ತಾ ಇದ್ರು. ಶ್ರವಣೇ ರಥೈಹಿ ಪಂಚಶೈಹಿ, ಒಂದು 5-6 ಜನ ಕೂತ್ಕೊಂಡು ಅದನ್ನು ಶ್ರವಣ ಮಾಡ್ತಿದ್ರು. ಅವಾಗ ಏನಾಯ್ತು ಅಂತಂದ್ರೆ, ಕೆಲವರಲ್ಲಿ ಭಾಗವತ ಪುಸ್ತಕ ಇಟ್ಕೊಂಡು ನೋಡ್ತಿದ್ರು. ಬಹುಪ್ರಕಾರೇ ಲಿಖಿತೇತು ವಾಚಿತೆ ಪ್ರಕಾರಮೇಕಂ ಪ್ರಭುರಭ್ಯಥ ದೃಢಂ. ಇವತ್ತು ಎಲ್ಲಾದ್ರೂ ಪ್ರವಚನ ನಡೆದ್ರೆ ಸಾಮಾನ್ಯವಾಗಿ ಯಾರು ಪುಸ್ತಕ ಇಟ್ಕೊಂಡು ಹೋಗೋದಿಲ್ಲ. ಅವರು
ಆ ಶ್ರವಣ ಅಂತ ಅನ್ನೋದೇ ಪಾಪವನ್ನು ಪರಿಹಾರ ಮಾಡೋದು ಅನ್ನೋ ಒಂದು ಕಲ್ಪನಾ ಇದ್ದವರು. ಎಲ್ಲರ ಹತ್ರ ಪುಸ್ತಕನೂ ಇರೋದಿಲ್ಲ. ಆ ಪುಸ್ತಕದಲ್ಲಿ ಈ ಪ್ರವಚನ ಹೇಳಿದ್ದನ್ನೆಲ್ಲ ಪುಸ್ತಕದಲ್ಲಿ ನೋಡಿ ಅದನ್ನು ಅರಗಿಸಿಕೊಳ್ಳುವಷ್ಟು ತಾಳ್ಮೆ ಇರೋದಿಲ್ಲ ಎಲ್ಲರಿಗೂ. ಅವ್ರು ಹೇಳ್ತಾರೆ, ಅವರು ಕೇವಲ ಶ್ರವಣ ಮಾಡಿ ನಮಸ್ಕಾರ ಮಾಡಿ ಬಂದ್ಬಿಡ್ತಾರೆ. ಈಗ ಆದರೂ ಕೆಲವು ಸಂದರ್ಭದಲ್ಲಿ ವಿಶಿಷ್ಟ ಪಂಡಿತರು ಏನಾದರೂ ಪಾಠ ಒಂದು ಪ್ರವಚನ ಮಾಡ್ತಿದ್ರೆ ಕೆಲವರಲ್ಲಿ ಹೋಗಿ ಪುಸ್ತಕ ಇಟ್ಕೊಂಡು ಕೂತಿರ್ತಾರೆ, ಕೂತು ಅದನ್ನು ನೋಡ್ತಿರ್ತಾರೆ. ಹಾಗೆ 5-6 ಜನ ಪುಸ್ತಕ ಇಟ್ಕೊಂಡು ಕೇಳ್ತಿದ್ರು ಭಾಗವತವನ್ನು. ಅಲ್ಲಿ ಸಮಸ್ಯೆ ಏನಾಯ್ತು ಅಂತಂದ್ರೆ, ಬಹು ಪ್ರಕಾರ ಲಿಖಿತೆ 5-6 ಪುಸ್ತಕಗಳು, 5-6 ಪಾಠಾಂತರಗಳು ವರ್ಷದ. ಅದನ್ನೆಲ್ಲ ಒಬ್ರು ಪ್ರವಚನ ಮಾಡುವಾಗ ಒಬ್ರು ನೋಡಿದ್ರು ಈ ಪ್ರವಚನ ಹೇಳೋ ಈ ಭಾಗ ನಮ್ಮ ಪುಸ್ತಕದಲ್ಲಿಲ್ಲ, ಇನ್ನೊಬ್ರು ಅಂದ್ರು ಇದೆ ಅಂತಂದ್ರು. 5-6 ಪಾಠ ಏನ್ ಮಾಡ್ಬೇಕು? ಹಸ್ತಲಿಖಿತ ಗ್ರಂಥಗಳು ಎಲ್ಲ. ಅವೆಲ್ಲರಿಗೂ ಗೊಂದಲ ಆಯ್ತು, ಹೇಳೋರಿಗೂ ಗೊಂದಲ, ಕೇಳೋರಿಗೂ ಗೊಂದಲ. ಪ್ರಭು ಸರ್ವಸಮರ್ಥರಾದಂತಹ ಈ ಪೂರ್ಣ ಪ್ರಜ್ಞರು ಏಕಂ ಪ್ರಕಾರಂ ದೃಢಂ ಅಭ್ಯದ, ಅವ್ಯಾವುದು ಸರಿಯಲ್ಲ, ಇದು ಸರಿ, ಈ ಪಾಠ ಸರಿ ಅಂತಂದ್ರು. ಆಗ ಅಲ್ಲಿದ್ದವರೆಲ್ಲ ಕೇಳಿದ್ರು, ಎಲ್ಲರಿಗೂ ಸಂಶಯ ಬಂತು. ಗುರುಗಳಂತೂ ವಿಶೇಷವಾಗಿ ಕೇಳಿದ್ರು, ಅದೇನು 5-6 ಪಾಠ ಇರುವಾಗ ಅದ್ಯಾವುದು ಸರಿಯಲ್ಲ, ಇದೊಂದು ಮಾತ್ರ ಸರಿ ಅಂತ ನೀ ಅಂತೀಯಲ್ಲ, ಅದು ನಿನಗೆ ಹೇಗೆ ಗೊತ್ತಾಗ್ತದೆ? ಅವ್ರು ಸವಾಲು ಹಾಕಿದ್ರು, ಗುರುಗಳು ಬಿಡಲಿಲ್ಲ. ಪರಪ್ರಕಾರೇಶ್ವಪಿ ಸಂಭವತ್ಸುತೆ ವಿನಿರ್ಣಯೋಸ್ಮಿನ್ ಕಥಮಿತ್ಯುದೀರಿತೆ. ಅನೇಕ ಪಾಠಾಂತರಗಳಿರುವಾಗ ಅವಕ್ಕೂ ಸಂಪ್ರದಾಯ ಇದೆ, ಹಳೆಯ ಗ್ರಂಥಗಳು ಯಾವುದು ಮತ್ತು ಹೊಸದಲ್ಲ ಅದ್ಯಾವುದು. ಪಂಡಿತರೇ ನೋಡ್ತಿದ್ದಾರೆ ಎಲ್ಲವನ್ನು. ಇದನ್ನೇ ಸರಿ ಅಂತ ನಿರ್ಣಯ ಪೂರ್ವಕವಾಗಿ ಹೇಗೆ ಹೇಳ್ತಿ? ಅಷ್ಟ ಪ್ರಶ್ನೆ ಕೇಳಿದಾಗಲೂ ಕೂಡ ಇವರಂದ್ರು, ಇಲ್ಲ ಅದು ಯಾವುದು ಸರಿ ಇಲ್ಲ, ನನಗೆ ಗೊತ್ತು, ಇದೇ ಸರಿ, ಮತ್ತೆ ಇದೇ ಸರಿ ಅಂತ ಇವರು ಹಠ ಹಿಡಿದ್ರು ಪೂರ್ಣಪ್ರಿತ. ಆಗ ಅವ್ರೇನಂದ್ರು, ನಿಗಜ್ಯತಾಂ ಗದ್ಯಮಿಹೈವ ಪಂಚಮೇ ಜಗದ್ಗುರೋರ್ವೇತ್ಥ ಕೃತಿಸ್ಥಿತಿಂಬಿರಿ ಇತಿ ಬ್ರುವಾಣೆ ಇತಿ ಸಪ್ತಮೇ ಸ್ವಯಂ ತದುಕ್ತಿ ಮಾರ್ಗೇಣ ಜಗಾದ ಭೂರಿಹೃತ. ನಾವು 2 ಸರಿ ನಿಮ್ಮನ್ನು ಕೆಣಕಿ ಕೇಳಿದಾಗಲೂ ಕೂಡ ಅದ್ಯಾವುದು ಸರಿ ಅಲ್ಲ, ಇದೇ ಸರಿ ಅಂತ ಹೇಳ್ತಿದ್ದೀರಲ್ಲ, ಹಾಗಾದ್ರೆ ನಿಮಗೆ ಜಗದ್ಗುರುಗಳಾದ ವೇದವ್ಯಾಸರು ಎಷ್ಟು ಸೂತ್ರಗಳನ್ನು ಬರೆದ್ರು, ಮಹಾಭಾರತ ಏನು ರಚನೆ ಮಾಡಿದ್ರು, ಭಾರತದಲ್ಲಿ ಎಷ್ಟು ಶ್ಲೋಕಗಳನ್ನು ಹೇಳಿದ್ದಾರೆ, ಯಾವ ಪಾಠ ಸರಿ, ಇದೆಲ್ಲ ನಿಮಗೆ ಗೊತ್ತಿದೆ ಅಂತ ನಿಮ್ಮ ಮಾತು ನೋಡಿ ಅನಿಸ್ತದೆ. ಹಾಗಾದ್ರೆ ಅವರೆಲ್ಲ ಪುಸ್ತಕಗಳನ್ನು ಹಿಡಿದು ಪರಿಶೀಲನೆ ಮಾಡ್ತಾರೆ. ನಾವು ಹೇಳಿದ ಭಾಗವನ್ನು ಹೇಳಬೇಕು, ಮುಖೋದ್ಗತವಾಗಿ ಹೇಳಬೇಕು. ಯಾವುದು ಅದು ಭಾಗ ಯಾವುದು ಅಂತಂದ್ರೆ ಭಾಗವತದ 5ನೇ ಸ್ಕಂದ. ಇಲ್ಲೇ ಒಂದ್ಸರಿ ಹಿಂದೆ ಪ್ರಾಯ ಹರಿಕಥಾಂಬುತ್ಸಾರ ಹೇಳುವಾಗ 5ನೇ ಸ್ಕಂದದಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಬೇರೆ ಬೇರೆ ಖಂಡಗಳಲ್ಲಿ ಭಗವಂತನ ಯಾವ್ಯಾವ ರೂಪಗಳಿವೆ, ಅದನ್ನು ಯಾರ್ಯಾರು ಉಪಾಸನೆ ಮಾಡ್ತಿರ್ತಾರೆ ಅನ್ನೋ ಕೆಲವು ಭಾಗಗಳನ್ನೆಲ್ಲ ಹೇಳಿದ್ದೆ. ಅಲ್ಲಿ ಯಾವುದೋ ಒಂದು ಭಾಗ ಇದು ಅಂತೂ 5ನೇ ಸ್ಕಂದದಲ್ಲಿ. 5ನೇ ಸ್ಕಂದದಲ್ಲಿ ಗದ್ಯಗಳು ಹೆಚ್ಚು, ಉಳಿದೆಲ್ಲ ಸ್ಕಂದಗಳಲ್ಲಿ 12 ಸ್ಕಂದಗಳ ಭಾಗವತದ ಪೈಕಿ ಉಳಿದ ಕಡೆ ಪದ್ಯ ಹೆಚ್ಚು, ಇಲ್ಲಿ ಅದೊಂದು ಮಾತ್ರ ಗದ್ಯ ಹೆಚ್ಚು. ನಾನು ಅದಕ್ಕಾಗಿ ನಿಮ್ಗೆ ಅದನ್ನು ನೆನಪು ಮಾಡಿದೆ, ಹಿಂದೆ ಕೇಳಿದ್ದು ಅಂತ ಹೇಳಿ. ಆ ನಿಗದ್ಯತಾಂ ಗದ್ಯ ಮಿಹೈವ ಪಂಚಮೇ 5ನೇ ಸ್ಕಂದದಲ್ಲಿ ಗದ್ಯವನ್ನ ಅಂದ್ರೆ ಯಾವುದೋ ಒಂದು ಗದ್ಯ, ನಿರ್ದಿಷ್ಟವಾದ ಗದ್ಯ ಅಂದ್ರೆ ಹೇಳ್ರಿ. ಜಗದ್ಗುರುವಾದ ವೇದವ್ಯಾಸರ ಕೃತಿಗಳ ಸ್ಪಷ್ಟತೆ ನಿಮಗಿದ್ರೆ ಹೇಳಿರಿ. ಇತಿ ಬ್ರುವಾಣಿ ಇತಿ ಸಪ್ತಮೇ ಸ್ವಯಂ, ಹೀಗೆ ಆ ಗುರುಗಳು ಹೇಳಿದರು. ಈ ಶಿಷ್ಯ ತದುಕ್ತ ಮಾರ್ಗೇಣ ಜಗಾದ ಭೂರಿ ಇರುತ್ತ. ಅಸ್ಖಲಿತವಾಗಿ ಆ ಗದ್ಯಗಳನ್ನು ಹೇಳ್ತಾ ಹೋದ್ರು. ಅವರಲ್ಲಿ ನೋಡ್ತಾ ಕೂತ್ಕೊಂಡ್ರು ಶಿಷ್ಯರು. ಅಶೇಷ ಶಿಷ್ಯೈಶ್ಚ ತದಾಜ್ಞೆಯ ತದಾ ಪರೀಕ್ಷಣಾಯೇಕ್ಷಿ ಸಮಸ್ತ ಪುಸ್ತಕಂ ಸತತ್ರ ಹಂತೈಕತಮೇ ಸ್ಥಿತಂ ತ್ಯಜನ್ ನತಾವದಧ್ಯಾಯ ನಿಕಾಯ ಮಭ್ಯದಾತ್. ಅಲ್ಲಿದ್ದ 5-6 ಜನ ಶಿಷ್ಯರು ಪಂಡಿತರೆಲ್ಲರೂ ತಮ್ಮ ಹತ್ರ ಇರುವಂತಹ ಹಸ್ತಪ್ರತಿಗಳನ್ನು ಪರಿಶೀಲನೆ ಮಾಡ್ತಾ ಕೂತ್ಕೊಂಡ್ರು. ಅದರಲ್ಲಿ ಇವ್ರೇನ್ ಮಾಡಿದ್ರು, ಆ ಉಳಿದದ್ದು ಯಾವುದು ಸರಿ ಇಲ್ಲ, ನಾನು ಯಾವ್ದು ಹೇಳ್ತಿದ್ದೀನಲ್ಲ ಅದು ಸರಿ ಇದೆ ಅಂತ ಹೇಳಿ ಆ ಪುಸ್ತಕಕ್ಕನುಸಾರವಾಗಿ ಅಲ್ಲಿದ್ದದ್ದು ಒಂದನ್ನೂ ಬಿಡದೆ ಅಧ್ಯಾಯ ನಿಕಾಯಂ, ಸುಮ್ಮನೆ ಒಂದು ಶ್ಲೋಕ ಯಾವುದೋ ಒಂದು ತುಣುಕಲ್ಲ, 4-6 ಅಧ್ಯಾಯಗಳನ್ನು ಒಂದಾದ್ಮೇಲೆ ಒಂದು ಹೇಳಿದ್ರು. ಇದು ನೋಡಿ, ಮೊದಲನೇ ಸರಿ ಹೇಳಿದ್ದು ಆಕಸ್ಮಿಕ ಆಗ್ಬೋದು. ಏನೋ ಒಂದು ಕಲ್ಲು ಹೋದ್ರು, ಒಂದು ಹಣ್ಣು ಬಿತ್ತು, ನಾವೇನು ಗುರಿ ಹಿಡಿದು ಹೊಡೆಯುವಷ್ಟು ನಿಪುಣರಲ್ಲ, ಸುಮ್ಮನೆ ಏನೋ ಹೇಳಿದ್ರು ಸತ್ಯ ಆಯಿತು ಅಂತ ಉಳಿದವರಿಗೆ ಅನಿಸಿತ್ತು. ಆಗ ಇಂಥೊಂದು ಸವಾಲು ಹಾಕಿದ್ರು ಆ ಗುರುಗಳು. ಅದಕ್ಕೆ ಇವ್ರೇನು ಮಾಡಿದ್ರು, ನೀವು ಒಂದೇ ಶ್ಲೋಕ ಅಥವಾ ಒಂದೇ ಗದ್ಯವನ್ನು ಹೇಳಿ ಉಪಯೋಗ ಇಲ್ಲ, ಸಾಲಾಗಿ ಗದ್ಯಗಳನ್ನು ಹೇಳ್ತಾ ಹೋಗ್ರಿ. ಯಾವ ಪಾಠ ಸರಿ ಅಂತ ನಿಮಗೆ ನಿಶ್ಚಿತ ಇದೆಯೋ ಅದರ ಆ ಪುಸ್ತಕದಲ್ಲಿರುವಂತೆ ಗದ್ಯಗಳನ್ನು ಸಾಲಾಗಿ ಹೇಳ್ತಾ ಹೋಗ್ರಿ, ಆ ಶಿಷ್ಯ ಅದನ್ನು ನೋಡ್ಲಿ ಅಂತ ಗುರು ಸವಾಲು ಹಾಕಿದ್ರು. ಇವ್ರು ಹೇಳ್ತಾ ಹೋದ್ರೆ ಆ ಒಂದು ಪುಸ್ತಕದಲ್ಲಿ ಸರಿಯಾಗಿತ್ತು.
ಅಧ್ಯಾಯ ನಿಕಾಯ 4 ಅಧ್ಯಾಯಗಳು, ಒಂದೊಂದೇ ಅಧ್ಯಾಯ ಅಲ್ಲ. ನಿಕಾಯ ಒಂದು ಗುಂಪು. ಸತತ್ರ ಹಂತೈಕತಮೇ ಸ್ಥಿತಂ ತ್ಯಜನ್ ನತಾವದಧ್ಯಾಯ ನಿಕಾಯಂ ಅಭ್ಯದಾತ್ ಹೇಳಿ ತಮ್ಮ ಜ್ಞಾನ ಅವರು ಸ್ಫುಟ ಮಾಡಿದರು. ಆಗ ಗುರುಗಳು ಕೇಳಿದರು, ಅತ್ತ ಜನ್ಮನಿ ನಯತ್ ಪಠಿತಂತೆ ಜೈತ್ರ ಭಾತಿ ಕಥಮಿತ್ಯಮುನೋಕ್ತೆ. ಈ ಜನ್ಮದಲ್ಲಿ ನೀವು ಭಾಗವತ ಓದಿದ್ದು ನಮಗೇನು ಗೊತ್ತಿಲ್ಲ, ವಯಸ್ಸಿನಿಂದ ನೀವು ಇನ್ನೂ ಸಣ್ಣವರಿದ್ದೀರಿ, ಸಣ್ಣವರಂತ ಅಲ್ಲೇನಿಲ್ಲ. ಆದರೂ ಈಗ ನೀವು ಸನ್ಯಾಸ ಆದ್ಮೇಲೆ ನಾವೇ ನೀವು ಪಾಠ ಹೇಳಲಿಲ್ಲ, ನೀವು ಓದಿಲ್ಲ. ಮೊದಲು ಕೂಡ ತೋಟಂತಿಲ್ಲಾಯ ಅಂತ ಗುರುಗಳ ಹತ್ರ ಪಾಠ ಕೇಳಿದ್ರಿ. ಅಲ್ಲೆಲ್ಲ ಭಾಗವತ ಗುರುಕುಲದಲ್ಲಿ ಭಾಗವತ ಪಾಠ ಆಗೋದಿಲ್ಲ. ವ್ಯಾಕರಣ, ತರ್ಕ, ಒಂದಿಷ್ಟು ವೇದಾಂತ, ಉಪನಿಷತ್ತು ಪಾಠ ಆಗ್ತಿರ್ತಾನೆ. ಭಾಗವತ ಎಲ್ಲ ಆಮೇಲೆ ಓದ್ತಿರ್ತಾರೆ ತಾವಾಗೆ, ಸ್ವಂತ ಓದಿ ಅದರ ವ್ಯಾಖ್ಯಾನ, ಟಿಪ್ಪಣಿ ಇತ್ಯಾದಿಗಳನ್ನ ಗಮನಿಸಿ ಅದರಲ್ಲಿ ಪಾರಂಗತಿಯನ್ನ ವಿದ್ವಾಂಸರು ಪಡ್ಕೋತಿರ್ತಾರೆ. ನಮಗೆ ಗೊತ್ತಿರುವಂತೆ ಈ ಜನ್ಮದಲ್ಲಿ ನೀವೇನು ಭಾಗವತ ಹಿಡಿದಿಲ್ಲ, ಗುರುಕುಲದಲ್ಲೂ ನೀವೇನು ಸರಿಯಾಗಿ ನಿಷ್ಠೆಯಿಂದ ಪಾಠ ಓದ್ದವರು ಅಲ್ಲ, ನಾವಂತೂ ನೀವು ಪಾಠ ಹೇಳಲಿಲ್ಲ. ನೀವು ಗೆದ್ರಿ, ಜೈತ್ರ ನಮ್ಮ ಒಂದು ಸವಾಲನ್ನು ಎದುರಿಸಿ ನೀವು ಗೆದ್ರಿ. ಆದರೆ ಕಥಂ, ಹೇಗೆ ನಿಮಗೆ ಈ ಜ್ಞಾನ ಸಾಧ್ಯ ಆಯಿತು ಅಂತಂದ್ರೆ, ಪೂರ್ವಜನ್ಮಸು ಹಿ ವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ನಾನು ಇದನ್ನೆಲ್ಲ ಈ ಜನ್ಮದಲ್ಲಿ ಓದಬೇಕಾಗಿಲ್ಲ, ಹಿಂದಿನ ಜನ್ಮದಲ್ಲಿ ಇದನ್ನೆಲ್ಲ ಓದಿ ಆಗಿತ್ತು. ನಮಗೆ 100 ಕಲ್ಪದ ಸಾಧನ ಇದೆ, ಹಿಂದೆ 98 ಕಲ್ಪದ ಸಾಧನ ಇದೆ, ಈಗ 99ನೇ ಕಲ್ಪ ನಡೆದಿದೆ, ಇನ್ನು ಮುಂದೆ 100ನೇ ಕಲ್ಪ ಚತುರ್ಮುಖನಾಗಿ ನಾನು ಮುಂದೆ ಹೋಗೋದಿದೆ. ಇತಿ ಅಮಿತ ಬುದ್ಧಿ. ಇಲ್ಲಿ ಬಂತು ನೋಡ್ರಿ, ಮತ್ತೊಂದು ಪರ್ಯಾಯ ಪದ. ಬುದ್ಧಿ ಅಂದ್ರೆ ಪ್ರಜ್ಞಾ, ಅಮಿತ ಅಂದ್ರೆ ಬಹಳ, ಅಖಂಡ, ಅದೇ ಪೂರ್ಣ. ಅಮಿತ ಬುದ್ಧಿ, ಹೀಗೆ ಉತ್ತರ ಕೊಟ್ಟರು. ಇತಿ ಬಹುವಿಧ ವಿಶ್ವಾಶ್ಚರ್ಯ ಚಿತ್ತ ಪ್ರವೃತ್ತೇ ಜಗತಿ ವಿತತಿ ಮಾಪನ್ ನೂತನಾಪ್ಯಸ್ಯ ಕೀರ್ತಿ ಕ್ಷಪಿತ ತತ ತಮಸ್ಕಾ ಭಾಸ್ಕರೀವ ಪ್ರಭಾಲಂ ಸುಜನ ಕುಮುದ ವೃಂದ ನಂದದ ಚಂದ್ರಿಕೇವ. ಹೀಗೆ ಅವರು ಸನ್ಯಾಸಿ ಆದಮೇಲೆ ತಾವು ಅನೇಕ ಥರದ ಆಶ್ಚರ್ಯಕರವಾದ ಚಟುವಟಿಕೆಗಳನ್ನು ತೋರಿಸಿದರು ಸುತ್ತಮುತ್ತಿದ್ದ ಜನರಿಗೆ. ಅವರ ಕೀರ್ತಿ ನಿಧಾನವಾಗಿ ಎಲ್ಲ ಕಡೆ ಹರಡ್ಲಿಕ್ಕೆ ಪ್ರಾರಂಭ ಆಯಿತು. ಸೂರ್ಯನ ಒಂದು ಪ್ರಭೆ ಎಲ್ಲ ಕಡೆ ಕತ್ತಲನ್ನು ನಾಶಪಡಿಸಿ ಅದು ಹೇಗೆ ಎಲ್ಲ ಕಡೆ ಹರಡ್ತದೋ, ಮತ್ತೆ ಈ ಚಂದ್ರನ ಬೆಳದಿಂಗಳು ಎಲ್ಲ ಕಡೆ ಕತ್ತಲನ್ನು ಓಡಿಸಿ ಸಜ್ಜನರು ಅನ್ನುವಂಥ ಕುವಲೆ ಹೂಗಳು, ರಾತ್ರಿ ಅರಳಬೇಕಾದಂಥ ಹೂಗಳು, ಅವಕ್ಕೆ ಹೇಗೆ ಒಂದು ಸಂತೋಷ ಕೊಡ್ತದೋ ಅದರಂತೆ ಇವರ ಕೀರ್ತಿ ಎಲ್ಲ ಕಡೆ ಹರಡಿತು ಅನ್ನುವಲ್ಲಿಗೆ ಆ 4ನೇ ಸರ್ಗದ 54ನೇ ಶ್ಲೋಕ ಮತ್ತು 4ನೇ ಸರ್ಗವೂ ಕೂಡ ಅಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ. ಇತಿ ಶ್ರೀಮತ್ ಕವಿಕುಲ ತಿಲಕ ತ್ರಿವಿಕ್ರಮ ಪಂಡಿತಾಚಾರ್ಯ ಸುತ ನಾರಾಯಣ ಪಂಡಿತಾಚಾರ್ಯ ವಿರಚಿತೆ ಶ್ರೀಮಧ್ವವಿಜಯೇ ಮಹಾಕಾವ್ಯೆ ಆನಂದಾಂಕೆ 4th ಸರ್ಗಃ.